ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ 54. ಹಿತ್ ಕಾಫಿ ತಗೋ ಎಂದವರು ಅವನಿಗೆ ಕಾಫಿ ನೀಡಿದರು. ಮೃದುಲರವರ ಕೈಯಿಂದ ಕಾಫಿ ಪಡೆದು ಕುಡಿದವನು, ಸರಿಯತ್ತೆ ನಾನೇನು ಬರ್ತೇನೆ ಎಂದು ತನ್ನ ಮಡದಿಯ ಕಡೆಗೆ ನೋಟ ಹರಿಸಿದವ ಕಣ್ಣಲ್ಲೇ ತಾನು ಹೋಗಿ ಬರುವೆ ಎಂದು ತಿಳಿಸಿದ. ಸರಿ ಎಂಬಂತೆ ತಲೆಯಾಡಿಸಿದ ಶ್ರಿಯಾ ಅವನು ಹಿಂದಿನ ದಿನ ನಗು ನಗುತ್ತಾ ಕಳುಹಿಸಬೇಕು ಎಂದು ಹೇಳಿದ್ದು ನೆನಪಾಗಿ ಚಂದದ ನಗು ಬೀರಿದಳು. ಅಷ್ಟೇ ಸಾಕಾಗಿತ್ತು ಅವನಿಗೆ. ಖುಷಿಯಿಂದಲೇ ಆಫೀಸ್ ದಾರಿ ಹಿಡಿದ. ಅವನು ಹೋದ ದಿಕ್ಕನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದವಳನ್ನು ಎಚ್ಚರಿಸಿದ್ದು ಮೃದುಲಾರವರ ದನಿ. ಚಿನ್ನು, ಹಿತ್ನಂಥ ಹುಡುಗ ನಾ ಹುಡುಕಿದರೂ ಸಿಗ್ತಿರ್ಲಿಲ್ಲ. ನಿನ್ನ ಜೀವನದ ವಿಷಯದಲ್ಲಿ ನಿನ್ನ ಆಯ್ಕೆ ತಪ್ಪಾಗಲಿಲ್ಲ ಮಗಳೇ. ನಿನ್ನ ವಿಷಯದಲ್ಲಿ ಇನ್ನು ನಮಗೆ ಯಾವುದೇ ಚಿಂತೆ ಇಲ್ಲ ಎಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ನಿನ್ನ ಮಾತು ನಿಜ ಅಮ್ಮ. ಅವಸರವಾಗಿ ಆದರೂ ನನ್ನ ಕೊರಳಿಗೆ ಅವನ ಕೈಯಿಂದಲೇ ತಾಳಿ ಕಟ್ಟೋ ಹಾಗೆ ಮಾಡಿತು ಆ ವಿಧಿ. ನಾನವನಿಂದ ದೂರ ಇರಬೇಕು ಎಂದು ಎಷ್ಟೋ ಸಾರಿ ಪ್ರಯತ್ನಿಸಿದ್ದೆ, ಆದರೆ ವಿಧಿ ನಮ್ಮನ್ನು ಮತ್ತೆ ಸೇರಿಸಿತು. ಇದಕ್ಕೆಲ್ಲ ಏನು ಹೇಳಬೇಕು ನನಗೆ ತಿಳಿತಾ ಇಲ್ಲಮ್ಮ. ಆದರೆ ಒಂದಂತೂ ನಿಜ, ಹಿತ್ ನನ್ನನ್ನು ಪ್ರೀತಿಸುವಷ್ಟು ಬೇರೆ ಯಾರೂ ನನ್ನನ್ನು ಪ್ರೀತಿಸಲಿಲ್ಲ. ನಾನು ಯಾವಾಗಲೂ ಅವನಿಗೆ ನೋವು ಮಾತ್ರ ನೀಡಿದ್ದು, ಆದರೆ ಅವನಿಂದಿಗೂ ನನ್ನನ್ನೇ ಪ್ರೀತಿಸ್ತಿದ್ದಾನೆ. ಅವನ ಪ್ರೀತಿಯ ಪರಿಗೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ. ನನಗೆ ಒಂದು ಸಾರಿ ಅವನ ಜೊತೆ ಮನಸ್ಸು ಬಿಚ್ಚಿ ಮಾತಾಡಬೇಕು, ಅದು ಮದುವೆಗೂ ಮೊದಲು. ಆದರೆ ಈಗ ಸದ್ಯಕ್ಕೆ ನನಗೆ ಇನ್ನೊಂದು ಮುಖ್ಯವಾದ ಕೆಲಸ ಇದೆ ಎಂದಳು. ಏನು ಕೆಲಸ? ಎಲ್ಲ ಹೇಳ್ತೇನೆ. ಅಪ್ಪ ಎದ್ರ ಅಮ್ಮ? ಏನೋ ನೋಡ್ತೇನೆ ಎಂದ ಮೃದುಲಾರವರು ಮುರಳಿಯವರ ಕೋಣೆಯತ್ತ ನಡೆದರು. ಅವರಿನ್ನೂ ನಿದ್ದೆ ಮಾಡುತ್ತಿದ್ದರು. ಮೃದುಲಾರವರನ್ನು ಹಿಂಬಾಲಿಸಿ ಬಂದ ಶ್ರಿಯಾ ತನ್ನ ತಂದೆ ಮಲಗಿರುವುದನ್ನು ನೋಡಿ, ಅಮ್ಮ, ಅಪ್ಪ ಎದ್ದ ನಂತರ ಊಟ ಮಾಡೋಣ, ಆಮೇಲೆ ನಾವೊಂದು ಜಾಗಕ್ಕೆ ಹೋಗಬೇಕು ಎಂದಳು. ಎಲ್ಲಿಗೆ? ಸರ್ಪ್ರೈಸ್. ಏನು ಸರ್ಪ್ರೈಸ್? ಅಮ್ಮ, ಸರ್ಪ್ರೈಸ್ನ ಈಗಲೇ ಹೇಳಿಬಿಟ್ರೆ ಅದು ಹೇಗೆ ಸರ್ಪ್ರೈಸ್ ಆಗುತ್ತೆ ಎಂದು ನಕ್ಕಳು ಶ್ರಿಯಾ. ಹೌದಲ್ವಾ ಎಂದು ಮೃದುಲಾರವರು ಕೂಡ ನಕ್ಕರು. ಬೆಳಗ್ಗೆ ಎದ್ದು ಮುದ್ದಾಗಿ ತಯಾರಾದ ಮಡದಿಯ ಕಡೆಗೆ ನೋಡಿದವನು, ಏನಿವತ್ತು ತುಂಬ ಖುಷಿಯಾಗಿದೆಯಾ ಎಂದು ಕೇಳಿದ ಶ್ಯಾಮ್. ಇವತ್ತು ಕಾಲೇಜಿಗೆ ಹೋಗ್ತಿದ್ದೇನಲ್ವಾ ಅದಕ್ಕೆ ಎಂದು ಮುದ್ದಾಗಿ ನಕ್ಕಳು ಸ್ವರ. ಕಾಲೇಜ್ ಅಂದರೆ ಅಷ್ಟೊಂದು ಇಷ್ಟನಾ ಎಂದು ಕೇಳಿದ ಶ್ಯಾಮ್ಗೆ. ತುಂಬ ಇಷ್ಟ. ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲೇ ಸಿಗೋದು ಎಂದಳು ಪುಟ್ಟ ಮಗುವಿನಂತೆ. ಮತ್ತವಳೆ, ನಿಮಗೆ ನಿಮ್ಮ ಕಾಲೇಜು ಇಷ್ಟ ಇರಲಿಲ್ವಾ ಎಂದು ಕುತೂಹಲದಿಂದ ಕೇಳಿದಳು. ಯಾಕೆ ಇಷ್ಟ ಇಲ್ಲ? ತುಂಬ ಇಷ್ಟ ಆಯಿತು. ನಾನು ನನ್ನ ಫ್ರೆಂಡ್ಸ್ ತುಂಬ ಎಂಜಾಯ್ ಮಾಡ್ತಿದ್ವಿ. ನಿಂಗೆ ಗೊತ್ತಾ, ನಾವು ಕ್ಲಾಸ್ ಬಂಕ್ ಮಾಡಿ ಮೂವಿಗೂ ಹೋಗ್ತಿದ್ವಿ. ಹಾಗಂತ ಓದಿನಲ್ಲಿ ಯಾವತ್ತೂ ಹಿಂದೆ ಬಿದ್ದಿಲ್ಲ ಗೊತ್ತಾ. ಕಾಲೇಜ್ ಕ್ಯಾಂಟೀನ್ನಲ್ಲಿ ತಿಂತಿದ್ದ ಸಮೋಸ, ಪಫ್ಸ್ ಎಲ್ಲ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೇನೆ ಗೊತ್ತಾ. ಹಾಗೆ ನನ್ನ ಫ್ರೆಂಡ್ಸ್ನ ಕೂಡ ತುಂಬ ಮಿಸ್ ಮಾಡ್ಕೋತಿದ್ದೇನೆ ಎಂದ ತನ್ನ ಹಳೆಯ ಕಾಲೇಜ್ ದಿನಗಳನ್ನು ನೆನಪಿಸಿಕೊಳ್ಳುತ್ತಾ. ಹೌದಾ ಎಂದು ಕಣ್ಣರಳಿಸಿ ಕೇಳಿದವಳಿಗೆ ಹೌದು ಎಂದವ. ರೆಡಿ ಅದೆಯಲ್ವಾ, ಬ್ರೇಕ್ಫಾಸ್ಟ್ ತಿನ್ನೋಣ ಎಂದು ಅವಳನ್ನು ಕರೆದುಕೊಂಡು ಕೆಳಗೆ ಡೈನಿಂಗ್ ಟೇಬಲ್ನತ್ತ ಹೋದ. ಈಗ ಬಂದೆ ಎಂದ ಸ್ವರ ಅಡುಗೆ ಕೋಣೆಯತ್ತ ಹೋದಳು. ಮಲ್ಲಿಕಾ ತಿಂಡಿ ತಯಾರಿಸುತ್ತಿದ್ದಳು. ಅಕ್ಕ ಗುಡ್ ಮಾರ್ನಿಂಗ್ ಎಂದಳು ನಗುತ್ತಾ. ಚಿಕ್ಕಮ್ಮೋರೆ ಗುಡ್ಡು ಮಾರ್ನಿಂಗು ಎಂದು ಹಲ್ಲು ಕಿಸಿದಳು ಮಲ್ಲಿಕಾ. ಅದು ಹಾಗಲ್ಲ ಅಕ್ಕ, ಗುಡ್ ಮಾರ್ನಿಂಗ್ ಎಂದು ತಿದ್ದಿದಳು ಸ್ವರ. ಚಿಕ್ಕಮ್ಮೋರೆ, ನನಗೆ ಇಂಗ್ಲೀಷು ಅಷ್ಟಾಗಿ ಬರೋದಿಲ್ಲ. ನಾನು ತಪ್ಪಾಗಿ ಹೇಳಿದ ಪದದ ಸರಿಯಾದ ಪದವನ್ನು ನೀವೇ ಊಹಿಸಿ ಎಂದವಳು. ಇನ್ನೇನು ತಿಂಡಿ ತಯಾರಾಯಿತು ಚಿಕ್ಕಮ್ಮೋರೆ, ನೀವು ಹೋಗಿರಿ, ನಾನು ತಿಂಡಿ ತಗೊಂಡು ಬರ್ತೇನೆ ಎಂದಳು ಮಲ್ಲಿಕಾ. ಸರಿ ಅಕ್ಕ, ಥ್ಯಾಂಕ್ಸ್ ಎಂದವಳು ಶ್ಯಾಮ್ ಪಕ್ಕ ಕುಳಿತಳು. ಸರಸ್ವತಿಯವರು ಶಾಲೆಗೆ ಹೋಗಲು ತಯಾರಾಗಿ ಬಂದವರು ಅವರಿಬ್ಬರ ಜೊತೆಯಲ್ಲಿ ಕುಳಿತರು. ಪುಟ್ಟ, ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಎಂದು ಸ್ವರಾಳನ್ನು ಹೊಗಳಿದರು. ಥ್ಯಾಂಕ್ಸ್ ಅತ್ತೆ ಎಂದಳು ತುಸು ನಾಚುತ್ತಾ. ಮಾತಿನ ನಡುವೆ ತಿಂಡಿ ತಿಂದು ಮುಗಿಸಿದರು. ತದನಂತರ ಶ್ಯಾಮ್, ಸ್ವರ ಮತ್ತು ಸರಸ್ವತಿಯವರು ಜೊತೆಯಾಗಿ ಕಾರಿನಲ್ಲಿ ಹೊರಟರು. ಸರಸ್ವತಿಯವರನ್ನು ಶಾಲೆಯ ತನಕ ಡ್ರಾಪ್ ಮಾಡಿದವನು ಸ್ವರಾಳನ್ನು ಅವಳ ಕಾಲೇಜಿನ ತನಕ ಡ್ರಾಪ್ ಮಾಡಿದ. ಸ್ವರ ಕಾರಿನಿಂದ ಇಳಿದಾಗ ಎಲ್ಲರೂ ಕಣ್ಣು ಬಾಯಿ ಬಿಟ್ಕೊಂಡು ಅವಳನ್ನೇ ನೋಡಿದರು. ಕೆಲವು ಗೆಳತಿಯರು ಸ್ವರಾಳ ಬಳಿಗೆ ಬಂದು, ಏನೇ ಇದು ಕಾರಲ್ಲಿ ಬಂದಿದೆಯಾ, ಯಾರವರು, ಹೊಸ ಬಾಯ್ ಫ್ರೆಂಡಾ ಎಂದು ಕೇಳಿದರು. ಸ್ವರಾಳ ಸುತ್ತಲೂ ಅವಳ ಗೆಳತಿಯರು ಸೇರಿದ್ದು ನೋಡಿ ಶ್ಯಾಮ್ ಕಾರಿನಿಂದ ಇಳಿದು ಸ್ವರಾಳ ಬಳಿ ಬಂದ. ಅದು ಇವರು ಶ್ಯಾಮ್, ನನ್ನ ಗಂಡ ಎಂದಾಗ ಎಲ್ಲರೂ ಅವಳತ್ತ ಅಚ್ಚರಿಯಿಂದ ನೋಡಿದರು. ಸ್ವರ, ಇಷ್ಟು ಬೇಗ ಮದುವೆ ಅದೆಯಾ? ಅದೇ ನೀನೊಂದು ಹುಡುಗನನ್ನು ಪ್ರೀತಿಸ್ತಿದ್ಯಲ್ಲ, ಅವನ ಜೊತೆ ಓಡಿ ಹೋಗಿ ಮದುವೆ ಅದೆಯಾ ಹೇಗೆ ಎಂದೊಬ್ಬಳು ಪ್ರಶ್ನಿಸಿದರೆ, ಇನ್ನೊಬ್ಬಳು, ಅಲ್ಲ ಕಣೆ, ಮದುವೆಗಿಷ್ಟು ಅವಸರ ಏನಿತ್ತು ಎಂದರೆ, ಮತ್ತೊಬ್ಬಳು,
ಒಳ್ಳೆ ರಿಚ್ ಹುಡುಗನನ್ನು ನೋಡಿ ಬಲೆ ಬೀಸಿದ್ಯಾ ಅನ್ನು ಎಂದು ತಮಗೆ ತೋಚಿದಂತೆ ಏನೇನೋ ಹೇಳುತ್ತಿದ್ದರು. ಸ್ವರ ಅವರ ಮಾತುಗಳನ್ನು ಕೇಳಿ ಅಳುತ್ತಿದ್ದಳು. ಶ್ಯಾಮ್ ಅವಳ ಸನಿಹ ಬಂದವ. ಅವಳ ಗೆಳತಿಯರಾಡಿದ ಮಾತುಗಳನ್ನು ಕೇಳಿ ಅವನ ಕೋಪ ನೆತ್ತಿಗೇರಿತು. ಸ್ವರಾಳ ಕಣ್ಣುರೆಸಿದವ ಅವಳ ಭುಜ ಬಳಸಿ ಹಿಡಿದು, ಇವಳು ನನ್ನ ಹೆಂಡತಿ. ನಾವಿಬ್ಬರು ಮನೆಯವರ ಮುಂದೆ ಶಾಸ್ತ್ರೋಕ್ತವಾಗಿ ಮದುವೆಯಾಗಿದ್ದೇವೆ. ಇನ್ನೊಂದು ಸಾರಿ ನನ್ನ ಹೆಂಡತಿ ಬಗ್ಗೆ ತಪ್ಪಾಗಿ ಮಾತಾಡಿದ್ರು ಪ್ರಿನ್ಸಿಪಾಲ್ಗೆ ಹೇಳಿ ನಿಮ್ಮನ್ನೆಲ್ಲ ಕಾಲೇಜಿಂದ ಹೊರ ಹಾಕೋ ಹಾಗೆ ಮಾಡ್ತೀನಿ, ಹುಷಾರ್ ಎಂದು ಮಾತಿನಲ್ಲೇ ಹೆದರಿಸಿದ. ಅವನ ಮಾತು ಕೇಳಿ ಆ ಹುಡುಗಿಯರು ಅಲ್ಲಿಂದ ಕಾಲ್ಕಿತ್ತರು. ಅಳುತ್ತಿದ್ದ ಮಡದಿಯ ಕಡೆಗೆ ನೋಡಿದ. ಅತ್ತು ಬಾಡಿದ ಹೂವಿನಂತಾಗಿದ್ದಳು. ಸ್ವರ, ಹೇ ಸ್ವರ, ಲುಕ್ ಹಿಯರ್. ತಮ್ಮನ ಜೊತೆ ಹೇಗೆಲ್ಲ ಜಗಳ ಮಾಡ್ತೀಯಾ? ನಿನ್ನ ತುಂಬ ಧೈರ್ಯವಂತೆ ಅಂತ ಅಂದ್ಕೊಂಡಿದ್ದೆ, ಆದರೆ ನೀನು ಇಷ್ಟೊಂದು ಸೆನ್ಸಿಟಿವ್ ಅಂತ ಗೊತ್ತಿರಲಿಲ್ಲ. ಕಾಲೇಜು ಅಂದಮೇಲೆ ಇದೆಲ್ಲ ಕಾಮನ್. ಇದಕ್ಕೆ ಹೀಗೆ ಬೇಜಾರಾದರೆ ಹೇಗೆ? ಮೊದಲು ಕಣ್ಣೊರೆಸು ಎಂದವ ತಾನೇ ಅವಳ ಕಣ್ಣೊರೆಸಿ, ಅವರು ಹೇಳಿದ ಹಾಗೆ ನಾವು ಓಡಿ ಹೋಗಿಯೋ ಅಥವಾ ಯಾರಿಗಾದರೂ ಮೋಸ ಮಾಡಿಯೋ ಮದುವೆ ಆಗಿಲ್ಲ ತಾನೆ ಎಂದಾಗ, ಇಲ್ಲ ಎಂದಳು ಮೇಲುದನಿಯಲ್ಲಿ. ಮತ್ತ್ಯಾಕೆ ಬೇರೆಯವರ ಮಾತಿಗೆ ತಲೆ ಕೆಡಿಸ್ಕೋತೀಯಾ? ನೀನೇನಾದರೂ ತಪ್ಪು ಮಾಡಿದ್ಯಾ? ಇಲ್ಲ, ತಪ್ಪು ಮಾಡಿಲ್ಲ ಅಂದಮೇಲೆ ಭಯ ಯಾಕೆ? ಬಿ ಬ್ರೇವ್ ಆ್ಯಂಡ್ ಬಿ ಸ್ಟ್ರಾಂಗ್ ಸ್ವರ. ಹೀಗೆ ಸೆನ್ಸಿಟಿವ್ ಆದರೆ ಜನ ನಮ್ಮನ್ನು ಆಡ್ಕೋತಾ ಇರ್ತಾರೆ. ಬೋಲ್ಡ್ ಆದರೆ ಮತ್ತೆ ಅವರು ನಮ್ಮ ತಂಟೆಗೆ ಬರಲ್ಲ ಎಂದು ಅವಳಿಗೆ ಧೈರ್ಯ ತುಂಬಿದ. ಹಾಗೆ ಹೇಳಿ ಬಾವ ಎಂದ ಶ್ರೇಯಸ್. ಶ್ರೇಯು ಎಂದವಳು ಅವನ ಬಳಿಗೆ ಓಡಿದಳು. ನನ್ನ ಹತ್ರ ಜಗಳ ಮಾಡುವಾಗಿರೋ ಎನರ್ಜಿ ಬೇರೆಯವರ ಮುಂದೆ ಬಂದ ತಕ್ಷಣ ಟುಸ್ ಅಂತ ಗಾಳಿ ಹೋದ ಬಲೂನ್ ಥರ ಆಗೋಗುತ್ತೆ. ಎಲ್ಲರೂ ಇವಳನ್ನು ಹೀಯಾಳಿಸೋದು ಕೇಳಿ ಇವಳಿಗೆ ಸಮಾಧಾನ ಮಾಡೋಣ ಅಂತ ಬಂದೆ. ಆದರೆ ನೀವೇ ಇವಳಿಗೆ ಧೈರ್ಯ ಹೇಳಿದ್ರಿ. ಇನ್ನೂ ನಾನು ಹೇಳೋದೇನೂ ಇಲ್ಲ ಎಂದ ಶ್ರೇಯಸ್. ಕಾಲೇಜ್ ಅಂದಮೇಲೆ ಇದೆಲ್ಲ ಕಾಮನ್. ಸರಿ, ನಾನು ಬರಲ್ಲ, ನನಗೆ ಆಫೀಸ್ಗೆ ಟೈಮ್ ಆಯಿತು ಎಂದ ಶ್ಯಾಮ್ಗೆ. ಸರಿ ಎಂದವರು ಅವನಿಗೆ ಕೈ ಬೀಸಿದರು. ಅವನು ಆಫೀಸ್ ದಾರಿ ಹಿಡಿದ. ಸ್ವರ, ಬಾ, ನಾನು ನಿನ್ನನ್ನು ಕ್ಲಾಸ್ ತನಕ ಬಿಡ್ತೇನೆ ಎಂದ ಶ್ರೇಯಸ್ಗೆ ಸರಿ ಎಂಬಂತೆ ತಲೆಯಾಡಿಸಿದವಳು ಅವನ ಜೊತೆ ಹೆಜ್ಜೆ ಹಾಕಿದಳು. ಶ್ಯಾಮ್ ಗೆಳತಿಯರೆದುರು ತನ್ನ ಭುಜ ಬಳಸಿ ಇವಳು ನನ್ನ ಹೆಂಡತಿ ಎಂದದ್ದೇ ಅವಳ ಮನಸ್ಸು ಪೂರ್ತಿ ಆವರಿಸಿತ್ತು. ಅದೇ ಗುಂಗಲಿದ್ದವಳಿಗೆ ಕ್ಲಾಸ್ ತಲುಪಿದ್ದು ಕೂಡ ತಿಳಿಯಲಿಲ್ಲ. ಶ್ರೇಯಸ್ ಹೇಳಿದಾಗಲೇ ಕ್ಲಾಸ್ ತಲುಪಿದ ವಿಷಯ ಅರಿವಾಗಿತ್ತು ಅವಳಿಗೆ. ಅವನಿಗೆ ಬಾಯಿ ಹೇಳಿ ಕ್ಲಾಸಿನೊಳಗೆ ಹೋದಳು. ಮುಂದುವರಿಯುವುದು.